ನಮಸ್ಕಾರ ನನ್ನೆಲ್ಲ ಸ್ಪರ್ಧಾ ಮಿತ್ರರಿಗೆ ಮತ್ತೊಂದು ಹೊಸ ವಿಷಯವನ್ನು ನಿಮ್ಮ ಮುಂದೆ. ಸರ್ಕಾರದಲ್ಲಿ ಖಾಲಿ ಇರುವಂತಹ ಟೋಟಲ್ SDA ಹಾಗೂ FDA ಪೋಸ್ಟ್ಗಳು ಕಲ್ಯಾಣ ಕರ್ನಾಟಕ ಹಾಗೂ ನಾನ್ ಕಲ್ಯಾಣ ಕರ್ನಾಟಕ ಪ್ರದೇಶಗಳಲ್ಲಿ ಅಷ್ಟು ಖಾಲಿ ಇರುವಂತಹ FDA, SDA ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಖಾಲಿ ಇರುವಂತಹ ಪೋಸ್ಟ್ಗಳನ್ನ ನಾನಿವತ್ತು ನಿಮ್ಮ ಮುಂದೆ ಸಂಪೂರ್ಣವಾದ ಮಾಹಿತಿಯನ್ನ ತೆಗೆದುಕೊಂಡು ಬಂದಿದ್ದೇನೆ. ಮೊದಲಾಗಿ ನೋಡೋಣ ಬನ್ನಿ ಯಾವ ತರವಾಗಿ ಪೋಸ್ಟ್ ಇದಾವೆ ಅಂತ ನೋಡ್ಬೋದು ನೀವು. ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಇದರಲ್ಲಿ ಇರುವಂತಹ ಪೋಸ್ಟ್ಗಳು ಯಾವ್ಯಾವು ಅಂದ್ರೆ ಅಸಿಸ್ಟೆಂಟ್ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಅಂದ್ರೆ FDA ಮತ್ತೆ ಅಥವಾ ಅದರ ಇಕ್ವಲೆಂಟ್ ಪೋಸ್ಟ್ ಅಂಡ್ ಜೂನಿಯರ್ ಅಸಿಸ್ಟೆಂಟ್ ಅಂಡ್ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂತ ಕೊಟ್ಟಿದ್ದಾರೆ. ಇದು SDA ಆಗುತ್ತೆ. ಇದರ ಆರ್ ಇಕ್ವಲೆಂಟ್ ಪೋಸ್ಟ್ ಅಥವಾ ಟೀಚರ್ಸ್ ಪೋಸ್ಟ್ ಆರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಪೋಸ್ಟ್ ಅಂಡ್ ಅದರ್ ಪೋಸ್ಟ್ ಬಗ್ಗೆ ಒಟ್ಟು ಟೋಟಲ್ ಆಗಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ನೋಡ್ಕೊಂಬರೋಣ ಬನ್ನಿ. ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಇದರಲ್ಲಿ ತಿಳಿಸ್ಕೊಡ್ತೀನಿ. ಗಮನಿಸಬಹುದು ನೀವು. RPC ನಾನ್ ಪೋಸ್ಟ್ ಅಂದ್ರೆ RPC ಅಂದ್ರೆ ಇವು ಕಲ್ಯಾಣ ಕರ್ನಾಟಕ ಬಿಟ್ಟು ಉಳಿದ ನಾನ್ HK ಕರ್ನಾಟಕ ಪೋಸ್ಟ್ಗಳು ಇರುವಂತದ್ದು. ಮತ್ತೆ ಇವು ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಪ್ರದೇಶಗಳಿಗೆ ಇರುವಂತವು. ಮತ್ತು ಇವು ಟೋಟಲ್ ಪೋಸ್ಟ್ ಎಷ್ಟಿದಾವೆ ಅಂತ ನೋಡ್ಕೋಬಹುದು ನೀವು. FDA ಮತ್ತು SDA ನಾನ್ ಕಲ್ಯಾಣ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಇರುವಂತಹ 3597 ಟೋಟಲ್ FDA ಮತ್ತು SDA ಪೋಸ್ಟ್ಗಳು. ಹಾಗೆ HK ವಿಭಾಗಕ್ಕೆ 1038 SDA ಪೋಸ್ಟ್ಗಳು. ಟೋಟಲ್ ಪೋಸ್ಟ್ಗಳು ಎಷ್ಟಿದಾವೆ ಅಂತಂದ್ರೆ 4635 ಪೋಸ್ಟ್ಗಳು ಖಾಲಿ ಇರುವಂತದ್ದು. SDA ಮತ್ತು FDA ಎರಡೂ ಕೂಡಿಸಿಕೊಂಡು ಟೋಟಲ್ ಆಗಿ 4635 FDA ಇವು FDA ಆದ್ರೆ ಇನ್ನು ಟೀಚರ್ ಪೋಸ್ಟ್ ಯಾವ ಇದಾವೆ ಅಂತಂದ್ರೆ ನಾನ್ HK ವಿಭಾಗದವರಿಗೆ 1121 ಹಾಗೂ HK ವಿಭಾಗದವರಿಗೆ 430 ಟೋಟಲ್ 1551. ಇನ್ನು ಇದು ಅಪ್ರೂವ್ ಆಗಿಲ್ಲ, ಅಂಡರ್ ಪ್ರೊಸೆಸ್ ಅಲ್ಲಿ ಇರುವಂತದ್ದು. ನೆಕ್ಸ್ಟ್ ನೋಡಿದ್ರೆ ಪೊಲೀಸ್ ಅಲ್ಲಿ ಇರುವಂತಹ ಪೋಸ್ಟ್ಗಳು 15 ಮತ್ತೆ ನಾನ್ HK ದವರಿಗೆ 15 ಹಾಗೆ HK ದವರಿಗೆ 5 ಟೋಟಲ್ 20 ಪೋಸ್ಟ್. ಇದು ಸಹ ಅಂಡರ್ ಪ್ರೊಸೆಸಿಂಗ್ ಅಲ್ಲಿ ಇರುವಂತದ್ದು. ಮತ್ತೆ ನೆಕ್ಸ್ಟ್ ನೋಡೋದಾದ್ರೆ ಅದರ್ ಪೋಸ್ಟ್ ಬಗ್ಗೆ ನೋಡ್ಕೋಬಹುದಾದ್ರೆ ನಾವು ಟೋಟಲ್ ಆಗಿ ಅದರ್ ಪೋಸ್ಟ್ಗಳು ಈ ಡಿಪಾರ್ಟ್ಮೆಂಟ್ ಅನ್ನು ಹೊರತುಪಡಿಸಿ ವಿವಿಧ ಇತರೆ ಇಲಾಖೆಗಳಲ್ಲಿ ಇರುವಂತದ್ದು 2406 ಪೋಸ್ಟ್ ಕಲ್ಯಾಣೇತರ ಸಿಬ್ಬಂದಿಗಳಿಗೆ ಮತ್ತು 1208 ಕಲ್ಯಾಣ ಕರ್ನಾಟಕ ಸಿಬ್ಬಂದಿಗಳಿಗೆ. ಟೋಟಲ್ ಆಗಿ 3614 ಪೋಸ್ಟ್ಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತದ್ದು. ಇದು ಸಹ ಅಂಡರ್ ಪ್ರೊಸೆಸಿಂಗ್ ಅಲ್ಲಿ ಇರುವಂತದ್ದು. ನೋಡ್ಬೋದು ನೀವು. ನಾನ್ HK ವಿದ್ಯಾರ್ಥಿಗಳಿಗೆ ಟೋಟಲ್ ಆಗಿ 7139 ಪೋಸ್ಟ್ಗಳು ಖಾಲಿ ಇರುವಂತದ್ದು. SDA FDA ಇತರೆ ಡಿಪಾರ್ಟ್ಮೆಂಟ್ಗೆ ಹೋಲಿಸಿಕೊಂಡ್ರೆ. ನಂತರದಲ್ಲಿ ಕಲ್ಯಾಣ ಕರ್ನಾಟಕ ಸಿಬ್ಬಂದಿಗಳಿಗೆ 2681 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಅನಂತರದಲ್ಲಿ ಟೋಟಲ್ ಆಗಿ ಇವೆಲ್ಲ ಸೇರಿ ಪೋಸ್ಟ್ಗಳು 9820 ಪೋಸ್ಟ್ಗಳು ಟೋಟಲ್ ಪೋಸ್ಟ್ಗಳು ಖಾಲಿ ಇರುವಂತದ್ದು. ನೋಡ್ಬೋದು ನೀವು. ಇದಕ್ಕೆ ನೋಡ್ಬೋದು ಮೊನ್ನೆ ತಾನೇ ಸಿಲೆಬಸ್ ಚೇಂಜ್ ಆಗಿದೆ. ಯಾವ ತರ ಸಿಲೆಬಸ್ ಚೇಂಜ್ ಆಗಿದೆ ಅಂದ್ರೆ ಈ SDA ಮತ್ತೆ FDAಗೆ ಮೊದಲು ಏನ್ ಮಾಡ್ತಿದ್ರು, 100 ಮಾರ್ಕ್ಸಿಗೆ ಕನ್ನಡ ಅಥವಾ ಇಂಗ್ಲಿಷ್ ಪೇಪರ್ ಅನ್ನ ನಡೆಸ್ತಾ ಇದ್ರು. ಬಟ್ ಇವಾಗ ಏನಾಗಿದೆ, ಈ ಕ್ವಶನ್ ಪೇಪರು ಪ್ಯಾಟರ್ನ್ ಸಂಪೂರ್ಣವಾಗಿ ಚೇಂಜ್ ಆಗಿದೆ. ಯಾವ್ಯಾವ ತರ ಆಗಿದೆ ಅಂತ ನೋಡ್ಕೊಂಡ್ಬರ್ದಾದ್ರೆ ಮೊದಲಾಗಿ ಕನ್ನಡ 35 ಮಾರ್ಕ್ಸು, ಕನ್ನಡಕ್ಕೆ 35 ಮಾರ್ಕ್ಸು, 35 ಅಥವಾ 30 ಮಾರ್ಕ್ಸು, ಇಂಗ್ಲಿಷ್ 30 ಮಾರ್ಕ್ಸು, ಹಾಗೆ ಕಂಪ್ಯೂಟರ್ ಸೇರಿ 30 ಮಾರ್ಕ್ಸು. ಇವೆಲ್ಲಗಳನ್ನು ಒಳಗೊಂಡಂತಹ 100 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ. ಇದಕ್ಕೆ ನಾವು ಅವರು ಕಮ್ಯುನಿಕೇಶನ್ ಅಂತ ಹೊಸ ಪೇಪರ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮೊದಲೆಲ್ಲ ನಡೆಸ್ತಾ ಇದ್ರು VAಕ್ಕೆಲ್ಲ. ನೋಡಿರ್ಬೋದು ನೀವು. ಯಾರು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಿರ್ತೀರಿ ಅವ್ರಿಗೆ ಅದ್ರ ಬಗ್ಗೆ ಪಕ್ಕಾ ಇನ್ಫಾರ್ಮೇಶನ್ ಇರ್ತದೆ. ಈ 3 ವಿಷಯಗಳನ್ನು ಒಳಗೊಂಡಂತಹ 100 ಅಂಕಗಳ ಪ್ರಶ್ನೆ. ಇದು 2 ಗಂಟೆಗಳ ಕಾಲ ಅವಕಾಶವನ್ನ ನೀಡುತ್ತಾರೆ. ಟೋಟಲ್ ಆಗಿ 100 ಅಂಕಗಳಿಗೆ ಈ ಕ್ವಶನ್ ಪೇಪರ್ ಇರ್ತದೆ. ಕನ್ನಡ, ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ನ ಒಳಗೊಂಡಂತಹ 100 ಅಂಕಗಳಿಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನ ಹೊಸದಾಗಿ ಪ್ಯಾಟರ್ನ್ ಅವರು KE ದವರು ಚೇಂಜ್ ಮಾಡಿದ್ದಾರೆ. KE ಪ್ರಸ್ತುತ ನೋಡ್ಬೋದು ನೀವು. KE ಇಂದ ಅಧಿಸೂಚನೆಯನ್ನ ಈ ಒಟ್ಟು ಪೋಸ್ಟ್ಗಳಿಗೆ ಟೋಟಲ್ ಆಗಿ 9820 ಪೋಸ್ಟ್ಗಳ KE ಇಂದ ಹೊರಡಿಸಲಾಗುತ್ತೆ.
ಇದು ಸರ್ಕಾರ ಅಪ್ರೂವ್ ಇದೆ, ಆಲ್ರೆಡಿ ಅಪ್ರೂವ್ ಕೊಟ್ಟಿದೆ. ಬಟ್ ಇನ್ನೂ ಸ್ವಲ್ಪ ಪ್ರೊಸೆಸ್ಸಲ್ಲಿ ಇರುವಂಥದ್ದು. ಕೆಳಗಡೆ ಪೊಲೀಸ್ ಡಿಪಾರ್ಟ್ಮೆಂಟು, ಟೀಚರ್ ಪೋಸ್ಟು ಮತ್ತು ಅದರ್ ಪೋಸ್ಟ್ಗಳಿಗೆ ಅಂಡರ್ ಪ್ರೊಸೆಸಿಂಗಲ್ಲಿ ಇರುವಂಥದ್ದು. ಟೋಟಲ್ ಕಾನ್ಫರ್ಮ್ ಆಯ್ತಂದ್ರೆ ಈ ಸಾರಿ ಯಾರು ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್, ಕಮ್ಯುನಿಕೇಶನ್ ಪೇಪರ್ ಚೆನ್ನಾಗಿ ಓದಿ ಸೆಕೆಂಡ್ ಪೇಪರ್ ಇನ್ನೊಂದು ಪೇಪರ್ ಇರ್ತದಲ್ಲ GK ಪೇಪರ್ನ ಚೆನ್ನಾಗಿ ಮಾಡ್ತೀರಾ ಅವರು ಈ ಸಾರಿ 100% ಯಾರಿಗೆ ಹೈಟ್ ಬರಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅನ್ನೋರು ಈ SDA FDA ಪೋಸ್ಟ್ಗಳನ್ನ ಮಾಡ್ಕೋಬಹುದು. ಇದು ಕೂಡ ನಿಮಗೆ ಸ್ವಲ್ಪ ಮತ್ತೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ನೋಡ್ಬೋದು ನೀವು ಈ ಸಾರಿ SDA FDAಗೆ -0.25 ನೆಗೆಟಿವ್ ಮಾರ್ಕ್ಸ್ ಅನ್ನ ಆ್ಯಡ್ ಮಾಡಿದ್ದಾರೆ. ಮೊದಲು ನೆಗೆಟಿವ್ ಇದ್ದಿದ್ದಿಲ್ಲ. ಈ ಸಲ 0.25 ಯಾವ್ದು ತಪ್ಪಾಗುತ್ತೆ ಅದಕ್ಕೆ 4 ಮಾರ್ಕ್ಸ್ಗೆ 1 ಮಾರ್ಕ್ಸು ಮೈನಸ್. ನಂತರ 0.25ಗೆ 1 ಮಾರ್ಕ್ಸ್ ಯಾವ್ದಾದ್ರು ಒಂದು ತಪ್ಪಾಯಿತು ಅಂದರೆ 0.25 ಮಾರ್ಕ್ಸು ನೆಗೆಟಿವ್ ಆಗುತ್ತೆ. ಇದು ಸಹ ಈ ಹೊಸದಾಗಿ ತಿದ್ದುಪಡಿ ತಂದು KAದವರು ಹೊಸದಾಗಿ ಅಮೆಂಡ್ಮೆಂಟ್ ಮಾಡಿ ಇದನ್ನ ನಿಮಗೆ ಪರಿಚಯ ಮಾಡಿದ್ದಾರೆ. ಮೊದಲೆಲ್ಲ ನೆಗೆಟಿವ್ ಇರಲಿಲ್ಲ, ಈ ಸಾರಿ ನೆಗೆಟಿವ್ ಇದೆ. ಇಷ್ಟು ಈ ಇನ್ಫಾರ್ಮೇಷನು. ಮತ್ತೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ತಗೊಂಡು ಬಂದು ನಿಮ್ಮ ಮುಂದೆ ಬರ್ತೀನಿ. ಇಲ್ಲಿವರೆಗೂ ಧನ್ಯವಾದ. ಶುಭೋದಯ.